ಕಲಬುರಗಿಯ ಸೇಡಂನಲ್ಲಿ ಅಂತ್ಯಕ್ರಿಯೆಗೂ ಪರದಾಟ ಶುರುವಾಗಿದೆ. ಸತ್ತವನ ಅಂತ್ಯಕ್ರಿಯೆಗೆ ಪ್ರಾಣವನ್ನೇ ಪಣಕ್ಕಿಟ್ಟು ತೆರಳಬೇಕಾದಂತ ದುಸ್ಥಿತಿ. ಉಕ್ಕಿ ಹರಿತಾ ಇರುವ ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಶವ ಸಾಗಾಟ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನಲ್ಲಿರುವಂತ ಕಮಲಾವತಿ ನದಿ ಉಕ್ಕಿ ಹರಿತಾ ಇದೆ. ನದಿ ಶವ ಸಾಗಿಸೋದಕ್ಕೆ ಪರದಾಡಿದ್ದಾರೆ ಜನ. ಕೈ ಹಿಡಿದು ನದಿ ದಾಟಿದ್ದಾರೆ ಕುಟುಂಬಸ್ಥರು ಮತ್ತು ಸಾರ್ವಜನಿಕರು. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಕ್ಷೇತ್ರದಲ್ಲೇ ಹೆಣ ಸಾಗಿಸೋದಕ್ಕೂ ಹೆಣಗಾಟ ಆಗಿದೆ. ಸೇಡಂ ಪುರಸಭೆ ಮಾಜಿ ಸದಸ್ಯ ರಾಜು ಕಾಳಗೀಕರ್ ನಿಧನರಾಗಿದ್ದು, ಕಮಲಾವತಿ ನದಿ ಆಚೆ ಇರೋ ಮಾದಿಗ ಸಮಾಜದ ರುದ್ರಭೂಮಿ ಅಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಶವ ಸಾಗಾಟ ಮಾಡಬೇಕು. ಅದೇ ದೊಡ್ಡ ಸವಾಲಾಯಿತು ಜನರಿಗೆ. ಕಮಲಾವತಿ ನದಿಗೆ ಸೇತುವೆ ಇದ್ದಿದ್ರೆ ಆರಾಮಾಗಿ ಶವ ಸಾಗಾಟ ಮಾಡಬಹುದಾಗಿತ್ತು, ಜನ ಕೂಡ ದಾಟಬಹುದಾಗಿತ್ತು. ಆದರೆ ಜೀವ ಕೈಯಲ್ಲಿ ಹಿಡಿದು ಟ್ರ್ಯಾಕ್ಟರ್ನ ಮೂಲಕ ಶವ ಸಾಗಿಸಿದ್ದಾರೆ. ಜನ ದಾಟಿರೋದು ಹೇಗೆ? ಒಬ್ಬರೊಬ್ರು ಕೈ ಹಿಡಿದು ಈ ನೀರನ್ನ ದಾಟಿದ್ದಾರೆ. ಕಮಲಾವತಿ ನದಿ ಇದು ತುಂಬಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕದಾಗೂ ಬಸವನಗರ ಅಂತ ಬರ್ತದ. ಆ ಬಸವನಗರನ ಯಾರನ್ನ ಸತ್ರಪ್ಪ ಅಂದ್ರೆ ನಾವು ಮಣ್ಣು ಮಾಡ್ಲಿಕ್ಕೆ ಹೋಗ್ಬೇಕು, ಸ್ಮಶಾನಕ್ಕೆ ಹೋಗ್ಬೇಕು. ಸ್ಮಶಾನ ಹೆಂಗದಪ್ಪ ಅಂದ್ರು 40-50 ವರ್ಷ ಆದ್ರೂ ಅಲ್ಲಿ ಅಸ್ತ ವ್ಯವಸ್ಥೆ ಅದ. ಹೆಂಗಾದ್ರೂ ಒಂದು ಬ್ರಿಡ್ಜ್ ಅದ, ಅದ್ರ ಬಗಲಾಗಿ ಇನ್ನೊಂದು ಬ್ರಿಡ್ಜ್ ಅದ, ಅದ್ರ ಕೆಳಗಿಂದು ನಾವು ಹೋಗ್ಬೇಕು. ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಅಚ್ಚಗೇಡ ಅದ ಅಲ್ಲಿ ಸ್ಮಶಾನ, ಅಲ್ಲಿ ಹೋಗ್ಬೇಕು. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ಲತ್ತದ. ಮಳೆಗಾಲ ಬಂತಪ್ಪ ಅಂದ್ರೆ ಮಳೆ ಟೈಮ್ನಾಗ ಫುಲ್ ನೀರು ಇರ್ತಾವ, ಅದ್ರೊಳಗೆ ಟ್ರಾಕ್ಟರ್ನಾಗ ನಾವೆಲ್ಲ ಹೋಗ್ಬೇಕು. ಆ ಥರ ಪರಿಸ್ಥಿತಿ ಅದ. ಎಲ್ಲ ರಾಜಕಾರಣಿಗಳಿಗೂ ಇದು ಕಂಡ್ರೂ ಕೂಡ ಕಣ್ಣು ಮುಚ್ಕೊಂಡು ಆರಾಮಾಗಿ ಕುಂತಾರೆ. ಯಾಕೆ ಆರಾಮಾಗಿ ಕುಂತಾರೆ ಅಂದ್ರೆ ಅವ್ರವ್ರು ಮನೆಗಳ್ನಾಗ ಸತ್ತರಪ್ಪ ಅಂದ್ರೆ ಅವ್ರಿಗೆ ಜಮೀನುಗಳು ಇರ್ತಾವ, ಕೋಟ್ಯಾಧಿಪತಿಗಳು ಇರ್ತಾರೆ, ಅವ್ರಿಗೆ ಎಲ್ಲ ಥರ ಸವಲತ್ತು ಇರ್ತದ. ಇಲ್ಲಿ ನಾವು ಯಾರು ಸತ್ತಿರ್ತೀವಲ್ಲ, ನಾವು ಯಾರು ಮಣ್ಣು ಮಾಡ್ಲಕ್ಕೆ ಹೋಗಿರ್ತೀವಲ್ಲ, ಅಲ್ಲಿ ಆಗುವಂತಹ ಪರಿಸ್ಥಿತಿ ನಾವಷ್ಟೇ ಅನುಭವಿಸ್ತೀವಿ, ಅದು ಅವ್ರಿಗೆ ಗೊತ್ತಾಗಲ್ಲ. ಅದ್ರ ಸಲುವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇಡೀ ನಮ್ಮ ಸೇಡಂ ತಾಲೂಕದಾಗ ಏನು ಚೋಟಿಗಿರಣಿ ಕೊತ್ತಲ ಬಸವೇಶ್ವರ ದೇವಸ್ಥಾನದಲ್ಲಿ ತೋತೀವಲ್ಲ, ಚೋಟಿಗಿರಣಿ ಬರ್ತದಲ್ಲ, ಅಲ್ಲಿ 1 ಬ್ರಿಡ್ಜು 2 ಬ್ರಿಡ್ಜ್ ಬಗಲಾಗ ಒಂದು ಸಣ್ಣದು ಬ್ರಿಡ್ಜ್ ಮಾಡಿ ಕೊಟ್ರಪ್ಪ ಅಂದ್ರೆ ಟ್ರಾಕ್ಟರ್ನಾಗ ಆರಾಮ ಹೋಗಿ ಶವ ಸಂಸ್ಕಾರ ಮಾಡಿ ಬರ್ಲಕ್ಕೆ ಒಳ್ಳೆ ಅನುಕೂಲ ಆಗ್ತದ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕಣ್ಣು ತೆರೆದು ಈ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಕಲಬುರಗಿ ಜಿಲ್ಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.